ನಾಳೆ 20 ಯಾವ್ದು ಎಕ್ಸಾಮ್ ಇಲ್ಲ, ಬಟ್ ಕಮೆಂಟ್ ಮಾಡ್ತಿದ್ರ ಯಾವ ಎಕ್ಸಾಮ್ ಗೊತ್ತಾಗ್ತಿಲ್ಲ ನಂಗೆ. ಕಮೆಂಟ್ ಮಾಡ್ತಿದ್ರ ನಾಳೆ ಎಕ್ಸಾಮ್ ಇದೆ ಅಂತ. 20 ಯಾವ್ದು ಇಲ್ಲ ಎಕ್ಸಾಮ್. ಪ್ರಿನ್ಸಿಪಲ್ಸ್ ಅಂಡ್ ಪ್ರೋಗ್ರಾಮ್ 28 ಇದೆ. ಯಾವ್ದು ಬೇಕು ಅಂತ ನೀವು ಕಮೆಂಟ್ ಮಾಡಿ ಡೇಟ್ ಹಾಕಿ. ನೆಕ್ಸ್ಟ್ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಆಫ್ ತ್ರಿಬಲಿ ಸ್ಟ್ರೀಮ್ ಹಾಕ್ತೀನಿ. ಫುಲ್ ಕಷ್ಟ ಇದೆ ಇದು, ಕಷ್ಟ ಸಬ್ಜೆಕ್ಟ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಹಾಕ್ತೀನಿ. ಮತ್ತೆ ನೀವು ಕಮೆಂಟ್ ಮಾಡಿ ಇದು ಹಾಕ್ತೀನಿ ನಿಮಗೆ ಯಾವಾಗ ಎಕ್ಸಾಮ್ ಅಂತ. ಮೈನ್ ಟಾಪಿಕ್ ಅಲ್ಲಿ ಹೋಗೋಣ. ಎಕ್ಸಾಮ್ ಕೀ ಆನ್ಸರ್ಸ್ ಇದು ನಮ್ಮನೇಲಿ ನೋಡಿ ಇಡ್ತೀರಾ. ಫಸ್ಟ್ ಒಂದು ಸಿ, ಆಪ್ಷನ್ ಸಿ ಇದು ಆಟೋನಮಸ್ ಸಿಸ್ಟಮೆಟಿಕ್. ಫಸ್ಟ್ ಒಂದು ಇದು ವರ್ಷನ್ ಬಂದ್ಬಿಟ್ಟು ಬಿ ವರ್ಷನ್ ಬಿ. ಎಲ್ಲ 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 ಪೇಪರ್ ಒಂದೇ ತರ ಇರುತ್ತೆ, ಮೇಲ್ಗಡೆ ಕೆಳಗಡೆ ಇರುತ್ತೆ ಅಷ್ಟೇ ಆನ್ಸರ್ಸ್. ಇದು ವರ್ಷನ್ ಡಿ ಇರೋವರೆಗೆ 41 ಇಂದ ಅಂದ್ರೆ 41 ಕ್ವಶನ್ ಇಲ್ಲಿರುತ್ತೆ ಅಷ್ಟೇ. ನೋಡ್ಕೊಳ್ಳಿ, ಎಲ್ಲ ಒಂದೇ ಕ್ವಶನ್. ಈ ಕ್ವಶನ್ ಹುಡ್ಕೊಳ್ಳಿ, ಈ ಆನ್ಸರ್ ನೋಡ್ಕೊಳ್ಳಿ ಅಷ್ಟೇ. ಎಲ್ಲ ವರ್ಷನ್ ಆಗುತ್ತೆ ಇದು. ಫಸ್ಟ್ ಒಂದು ಸಿ, ಸೆಕೆಂಡ್ ಒಂದು ಬಂದ್ಬಿಟ್ಟು ಬಿ. ಕರೆಕ್ಟ್ ಇದೆ, ಯಾರು ಮಾಡಿದ್ದಾರೆ? ನಮ್ಮ ಕಾಲೇಜ್ ಹತ್ರ ಇಸ್ಕೊಂಡೆ ನಿಮ್ಗೋಸ್ಕರ. ಥರ್ಡ್ ಅಂತ ಥರ್ಡ್ ಒಂದು ಡಿ ಕರೆಕ್ಟ್ ಇದೆ. ಥರ್ಡ್ ಒಂದು ಡಿ. ಫೋರ್ತ್ ಒಂದು ಸಕ್ಸಸ್ಫುಲ್. ಆಪ್ಷನ್ ಸಿ ಇದು ಇಂಕ್ರಿಮೆಂಟಲ್ ಇನೋವೇಷನ್. ಫಿಫ್ತ್ ಒಂದು ಬಂದ್ಬಿಟ್ಟು ಡಿ. ಡಿ ಇದೆ 1 2 4 ಸಿಕ್ಸ್ತ್ ಅಂತ ನೋಡಿ, ಕ್ವಶನ್ ನೋಡ್ಕೊಳ್ಳಿ. ವಿಚ್ ಫೇಮಸ್ ಡಿಸೈನ್ ಸ್ಕೂಲ್ ಬಿಕಮ್ ಮೋಸ್ಟ್ ವರ್ಚುವಲ್. ಇದು ಬಂದ್ಬಿಟ್ಟು ಸಿಕ್ಸ್ತ್ ಅಂತ ಡಿ ಆನ್ಸರ್ ಇದು, ಸ್ಟ್ಯಾನ್ಫೋರ್ಡ್ ಸ್ಕೂಲು. ಸೆವೆಂತ್ ಒಂದು ಎ ಇದು, ಟಿಮ್ ಬ್ರೌನ್. ಇದು ದ ವರ್ಡ್ ಡಿಸೈನ್ ಥಿಂಕಿಂಗ್ ಡಿಫೈನ್ಡ್ ಬೈ. ಸಾರಿ ಏಯ್ತ್ ಒಂದು ಬಂದ್ಬಿಟ್ಟು ಸೆವೆಂತ್ ಒಂದು ಎ ಕರೆಕ್ಟ್ ಇದೆ. ಏಯ್ತ್ ಒಂದು ಸಿ ಕರೆಕ್ಟು. ನೈನ್ತ್ ಒಂದು ಬಿ ಕರೆಕ್ಟ್ ಇದೆ. 10th ಒಂದು ದ ಪರ್ಪಸ್ ಡಸ್ ನಾಟ್ ವಿಲ್ ವಿ ಪಿ ಒ ವಿ ಅಂದ್ರೆ ಏನು ಅಂತ. 10th ಒಂದು ಡಿ ಆಪ್ಷನ್ ಕರೆಕ್ಟ್ ಇದೆ, ಎಲ್ಲ ಕರೆಕ್ಟ್ ಆಗಿದೆ. 11th ಒಂದು ಬಿ, ಯೂಸರ್ ಎಕ್ಸ್ಪೀರಿಯನ್ಸ್, ಪ್ರೊಡಕ್ಟ್ ಶೇಪ್ಡ್ ಪೀಪಲ್. 11th ಒಂದು ದ ರಿಕಗ್ನೈಸೇಷನ್. ಆನ್ಸರ್ ಸಿ ಇದು, ಆರ್ಕಿಟೆಕ್ಚರ್ ಇನೋವೇಷನ್ಸ್. 13 ಬಂದ್ಬಿಟ್ಟು ಎ, ಕ್ರಿಯೇಟ್ ಎ ಬೆಟರ್ ಕಸ್ಟಮರ್ ವ್ಯಾಲ್ಯೂಸ್. ಮತ್ತೆ ಮಾಡೆಲ್ ಪ್ರಪೋಸ್ಡ್. 14th ಒಂದು ಬಿ ಇದು, ಪ್ರೊಡಕ್ಟಿವಿಟಿ. 15th ಮೈಂಡ್ ಮ್ಯಾಪಿಂಗ್ ಇದು, ವಿಜುವಲೈಸೇಷನ್ ಅಂತ ಬರೆದರೆ. 16th ಒಂದು ಎ, ದ ಪ್ರೆಸೆನ್ಸ್ ಆಫ್ ಯೂಸರ್ ಈಸ್ ಎಸೆನ್ಷಿಯಲ್ ಕ್ರಿಯೇಟ್ ಪ್ರೊಸೆಸ್. ವಾಟ್ ಇಸ್ 17th ಒಂದು ಕರೆಕ್ಟ್ ಇದೆ, ಬಿ ಇದೆ, ಪರ್ಪಸ್ ಆಫ್. 18th ಒಂದು ಡಿ ಕರೆಕ್ಟ್ ಆಗಿದೆ, ಪರ್ಪಸ್ ಕರೆಕ್ಟ್ ಇದೆ. 19th ಒಂದು ಎ ಡಿಸೈನ್ ಥಿಂಕಿಂಗ್ ಇದು. 19th ಒಂದು 20th ಒಂದು ಏನು ಆಕ್ಟಿವ್ ಫರ್ಬಿಟೇಷನ್. 21 ಬಿ. ನಿಮ್ಗೆ ಹೇಳಿದೆ ಬಟ್ ಬೋತ್ ಏನ್ ಅಂತ, ಬಟ್ ಯಾವ್ದೋ ಒಂದೊಂದು ಮಾತ್ರ ಹಂಗಿದೆ, ಇನ್ನೆಲ್ಲ ಹಂಗೆ ಇದೆ. 22 ಬಿ. ಇಲ್ಲಿ ಒಂದು ನಿಮಿಷ. 21 ಬಿ ಇದೆ. 22 ಆನ್ಲೈನ್ ಮಾರ್ಕೆಟಿಂಗ್ ಕರೆಕ್ಟ್ ಆಗಿದೆ. 23 ಬಿ ಇದೆ. 24 ರ್ಯಾಪಿಡ್ ಕಾನ್ಸೆಪ್ಟ್ 5% ಕರೆಕ್ಟ್ ಇದೆ. ಇದು 25 ಮೈಂಡ್ ಮ್ಯಾಪ್ಸ್ ಯೂಸ್ ಟು ಡ್ಯಾಶ್ ಐಡಿಯಾಸ್. ಹೇಳಿದ್ನಲ್ಲ ನಿಮಗೆ, ಆಲ್ ಆಫ್ ದ ಬಂದ್ರೆ ಆಲ್ ಆಫ್ ದ ಹಾಕ್ಬಿಟ್ರೆ ಅದೇ ರೇಟ್ ಆಗುತ್ತೆ ಅಂತ. 26 ಬಿ ಕರೆಕ್ಟ್ ಆಗಿದೆ. ದ ಮಿಕ್ಸ್ ಇಂಡಿವಿಜುವಲ್. 27 ದ ಪ್ರಿಪೇರಿಂಗ್ ವಿಜುವಲೈಸೇಷನ್ ಪ್ರೋಟೋಟೈಪಿಂಗ್ ಅಂತ ಹಾಕಿದಾನೆ ಯಾರು. 28 ಎ ಇದು ಕನ್ವರ್ಜೆಂಟ್ ಥಿಂಕಿಂಗ್. 29 ನೋಡೋಣ. 29 ಎ ಇದು ಒಂದು 3-4 ಕ್ವಶನ್ ಎ ಅಂತಾನೆ ಬಂದಿದೆ ಕರೆಕ್ಟ್ ಆಗಿ. 30 ನೋಡೋಣ. 30 ಬಿ ಅಂತಿದೆ, ಎಕ್ಸ್ಪೀರಿಯನ್ಸ್ ಮ್ಯಾಪಿಂಗ್. ಎಲ್ಲ ಈಸಿ, ಒಂದ್ಸರಿ ಓದ್ರೂ ಬಂದ್ಬಿಡುತ್ತೆ ನಿಮಗೆಲ್ಲ. ಡಿಸೈನ್ ಥಿಂಕಿಂಗ್ ಅಂದ್ರೆ ಏನು?
ಡಿಸೈನ್ ಥಿಂಕಿಂಗ್ ಅಂದರೆ ಏನು? ಎಲ್ಲ ಆಪರೇಷನ್ಸ್ ಎಫಿಷಿಯನ್ಸಿ, ಫೈನಾನ್ಷಿಯಲ್, ಡೇಟಾ ಅನಲಿಸ್ಟ್, ಇನೋವೇಷನ್. ಡಿ ಆಪರೇಷನ್ ಎಫಿಷಿಯನ್ಸಿ. 30 ಇದು 32 ಅಲ್ಲ, 32 ಸಾರಿ 32 ಇನೋವೇಷನ್. ಕರೆಕ್ಟ್ ಆಗಿದೆ. 32 ಇನೋವೇಷನ್. 31 ಡಿಫೈನಿಂಗ್, ಫಾರ್ಮಿಂಗ್ ಅಂಡ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್. 33 ಕ್ರಿಟಿಕಬಿಲಿಟಿ ಕರೆಕ್ಟ್ ಇದೆ. 34 ಡಿಸೈನ್ ಥಿಂಕಿಂಗ್ ಆರ್ಗನೈಸೇಷನ್ ಆರ್ ಕರೆಕ್ಟಾಗಿ ಹಾಕಿದ್ದಾನೆ. ಆಲ್ ಆಫ್ ದ ಅಬವ್ ಬಂದರೆ ಆಲ್ ಆಫ್ ದ ಅಬವ್ ಹಾಕಿದ್ದು. 35 ಬಿ ಕರೆಕ್ಟ್ ಹಾಕಿದ್ದಾನೆ. ಡಿಸೈನ್ ಥಿಂಕಿಂಗ್ ಲೀನಿಯರ್ ಪ್ರೊಸೆಸ್ ಫಾಲ್ಸ್. ಟ್ರೂ ಅಂತ ಬರ್ತಿತ್ತು ಆದರೆ ಫಾಲ್ಸ್ ಕರೆಕ್ಟ್ ಆಗಿದೆ. ಲೀನಿಯರ್ ಪ್ರೊಸೆಸ್ ಹೌದು ಅಲ್ಲ. 37 ಮೈಂಡ್ ಸಿ, ಆಪ್ಷನ್ ಸಿ. ವಿಚ್ ಆಫ್ ದ ರೀಸನ್ ಕಂಪೇಸ್ 38 ಡಿ ರಾಂಗ್ ಹಾಕಿದ್ದಾನೆ. 39 ಬಂದ್ಬಿಟ್ಟು ಎ ಕರೆಕ್ಟಾಗಿ ಹಾಕಿದ್ದಾನೆ. ಇದು ಕೊಲಾಬ್ರೇಟಿವ್ ಅಂದರೆ MVP ಅಂತ ಈ ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ನಲ್ಲ ನಿಮಗೆ. ಸಿ ಇದೆಲ್ಲರೂ ಬರ್ದಿದ್ದೀರಾ ನಂಗೆ ಗೊತ್ತು. ಬರ್ದಿಲ್ಲ ಅಂದರೆ ನಿಮ್ಮ ಇಷ್ಟ, ನೀವೇ ತಿಳ್ಕೊಳ್ಳಿ. ಇದು ಕ್ವಶನ್ ಬಂದೇ ಬರುತ್ತೆ ಎಲ್ಲ ಸಿಗೋದಕ್ಕೆ. ಇವಾಗ ನೋಡೋಣ. 41 ಕರೆಕ್ಟ್. ಇಂಟ್ರೆಸ್ಟ್ ಕರೆಕ್ಟ್ ಆಗಿದೆ. 42 ಬಿ ಕರೆಕ್ಟ್ ಆಗಿದೆ. ಡಿಸೈನ್ ಥಿಂಕಿಂಗ್ ಫಾಲೋಸ್ 43 ಬಿನೇ ಕರೆಕ್ಟ್ ಆಗಿದೆ. 44 ಡಿ ಕರೆಕ್ಟ್. 44 ಡಿ ಬಂದ್ಬಿಟ್ಟು 45 ಸಿ ಬಿಸ್ನೆಸ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಕರೆಕ್ಟು. 46 ಅಲ್ಲ, 46 ಆಪ್ಷನ್ ಕರೆಕ್ಟಾಗಿ ಹಾಕಿದ್ದಾನೆ. ಡಿಸೈನ್ ಫಾಲೋಸ್ 47 ಇದು ಆಪ್ಷನ್ ಎ. ಇದು ನಿಮ್ಮ ಟೀಚರ್ ಹೇಳೋವಾಗ ಇದೆಲ್ಲ ಅರ್ಥ ಆಗ್ಬಿಟ್ಟಿರುತ್ತೆ. ಫಸ್ಟ್ ಈ ಮೆಥಡ್ಸ್, ಇದು ಇಂಟ್ರೊಡಕ್ಷನ್ ಈ ಕ್ವಶನ್ ಮೇಲೇ ಇರುತ್ತೆ. ನಿಮ್ಮ ಇಂಟ್ರೊಡಕ್ಷನ್ ಐಡಿಟಿ ಇಂಟ್ರೊಡಕ್ಷನ್ ಈ ಕ್ವಶನ್ ಇರುತ್ತೆ. ಆಲ್ ಆಫ್ ದ ಅಬವ್ ಆನ್ಸರು. ಆಲ್ ಆಫ್ ದ ಅಬವ್ ಬಂದರೆ ಅದೇ ಕ್ವಶನ್ ಆಗಲೇಬೇಕಷ್ಟೇ. 15 ನೋಡೋಣ. ಲಾಸ್ಟ್ ಕ್ವಶನ್ ಕರೆಕ್ಟ್ ಆಗಿದೆ. ಸಿ. ಈ ವಿಡಿಯೋಗೆ ಇಷ್ಟೇ ಹಾಕಿದ್ದೀನಿ. ಕೀ ಆನ್ಸರ್ಸ್ ನೋಡ್ಕೊಳ್ಳಿ. ಮಾರ್ಕ್ ಮಾಡಿದ್ದೀನಲ್ಲ, ಇವೇ ಕೀ ಆನ್ಸರ್ ಅಂತ ಅಷ್ಟೇ. ಓದ್ಕೊಳ್ಳಿ ನೀಟಾಗಿ. ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಬೇಕು ಅಂತ ಕಮೆಂಟ್ ಮಾಡಿ. ನಿನ್ನೆ ರಿಕ್ವೆಸ್ಟ್ ಬಂದಿದೆ, ಅದು ಹಾಕ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೀನಿ. ಬಟ್ ನಿಮ್ಗೆ ಆಗಿಲ್ಲ ಅದು, ಸಾರಿ. ವಿಡಿಯೋ ಮಾಡಿ ಹಾಕ್ತೀನಿ ಒಂದ್ಸರಿ. ಅದು ನಾನು ನಿನ್ನೆ ಇದರಲ್ಲಿ ಹಾಕಿದ್ದೆ, ನನಗೆ ವಾಟ್ಸಪ್ ಚಾನಲಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ನಾನು ಫಾಲೋ ಮಾಡೋರಿಗೆ ಬೇಗ ಅಪ್ಡೇಟ್ ಆಗಿರುತ್ತೆ, ಅವ್ರು ಓದಿರ್ತಾರೆ. ಅದರಲ್ಲಿ ನಾನು ಜಾಸ್ತಿ ಹಾಕ್ತೀನಿ ಯೂಟ್ಯೂಬ್ಗೆ. ಹಿಂಗೆ ಫಸ್ಟ್ ಅದ್ರಲ್ಲಿ ಹಾಕ್ಬಿಟ್ಟು ಮತ್ತೆ ಅಪ್ಲೋಡ್ ಮಾಡೋವಾಗ ಲೇಟ್ ಆಗುತ್ತೆ. ಒಂದು 3 ಅವರ್ ಆದಮೇಲೆ ಇದ್ರಲ್ಲಿ ಹಾಕ್ತೀನಿ. ಫಸ್ಟ್ ಅದ್ರಲ್ಲಿ ಹಾಕಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಹಾಕಿ, ಕಮೆಂಟಲ್ಲಿ ನಾಳೆ ಯಾವ ಸಬ್ಜೆಕ್ಟ್ ನಿಂಗೆ ಯಾವ್ದು ಬೇಕು ನೆಕ್ಸ್ಟು ಅದು ಹಾಕಿ. ಪಕ್ಕ ಫಿಕ್ಸ್ ಕ್ವಶನ್ಸ್ ಯಾವ್ದು ಬೇಕು ಅದು ಮಾತ್ರ ಹಾಕಿ. ಇದ್ರ ಪ್ರಕಾರ ನೋಡಿದ್ರೆ ನಿಮಗೆ ನಾಳೆ ಎಕ್ಸಾಮ್ ಇಲ್ಲ. ನಾಳೆ ಎಕ್ಸಾಮ್ ಇಲ್ಲ. 24 ಅಂದರೆ ಇವತ್ತು ಡೇಟ್ 19 ಅಲ್ಲ. ಇನ್ನು ಹಾಲಿಡೇಸ್ ಇದೆ ಅಲ್ಲ. ಇವತ್ತು SFH ನಡೀತಾ? ಓ ಶಿಟ್ ದೇವ್ರೆ, ಹಾಕೋದೇ ಮರ್ತೆ ನೋಡಿ. ನೀವು ಕಮೆಂಟ್ ಮಾಡಬೇಕಿಲ್ಲ. ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿದ್ರೆ ನಂಗೆ ಕರೆಕ್ಟಾಗಿ ಆಗ್ತೀನಿ ನೋಡಿ. SFH ಕೂಡ ಇತ್ತು, ನಾನು ಮರ್ತಿದ್ದೀನಿ. ಸರಿ, ನಿಮ್ಗೆ ಯಾವ್ದು ಬೇಕೋ ಅದು ಕಮೆಂಟ್ ಮಾಡಿ. ನಿಮ್ಗೆ ನಾಳೆ ಎಕ್ಸಾಮ್ ಯಾವ್ದು ಬೇಕು ನೋಡಿ. ಬೇರೆಯವ್ರಿಗೆ ನೋಡಿದ್ದೀನಿ, ಬಟ್ ಬೇರೆಯವ್ರಿಗೆ ಬೇರೆ ಸಬ್ಜೆಕ್ಟ್ಸ್ ಇದೆ. ನಂಗೆ ಅರ್ಥ ಆಗ್ತಿಲ್ಲ ಇದೇನು ಅಂತ. ನೀವು ಕಮೆಂಟ್ ಮಾಡಿ. ಕನ್ನಡ ನೋಡ್ರಿ, ಕನ್ನಡ ಇಲ್ಲಿ ಆಗೋಗಿದೆ ಆಲ್ರೆಡಿ. ಫಸ್ಟಲ್ಲೇ ಕನ್ನಡ ಆಗೋಗಿರುತ್ತೆ. ಸರಿ, ಫಸ್ಟಲ್ಲೆಲ್ಲ ಕನ್ನಡ ಬಂದ್ಬಿಟ್ಟಿಲ್ಲ, ಕನ್ನಡ ಆಗೋಗಿದೆ ನನ್ನ ಪ್ರಕಾರ ನೋಡಿ. ಕನ್ನಡನೇ ಇಲ್ಲ ಎಲ್ಲೆಲ್ಲೋ, ಬಟ್ ಕನ್ನಡ ಕಮೆಂಟ್ ಮಾಡ್ತಿದ್ದಾರೆ. ಆದರೂ ಕನ್ನಡ ಹಾಕ್ತೀನಿ ಇವಾಗ. ಕಮೆಂಟ್ ಮಾಡಿ ಯಾವ್ದು ಬೇಕು ಅಂತ. ನೆಕ್ಸ್ಟ್ ಮತ್ತೆ ಲೈಕ್ ಮಾಡೋದು ಮರಿಬೇಡಿ. ಯಾರು ಲೈಕೇ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಅಂತೂ ಮಾಡ್ತಾನೆ ಇಲ್ಲ ಬಿಡಿ ಯಾರು. 2000 ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ.